ನಮಸ್ಕಾರ. ಶುಭಶ್ರೀ ಜ್ಯೋತಿಷಾಲಯ ಮತ್ತು ಬಿ ಹ್ಯಾಪಿ ಗೋಲ್ಡ್ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ಈಗ ಕಳೆದ ಒಂದು ಕಾರ್ಯಕ್ರಮದಲ್ಲಿ ಮದುವೆ ವಿಳಂಬ ಯಾಕೆ, ಕಾರಣ ಯಾಕೆ, ಒಳ್ಳೆಯ ವಿದ್ಯೆ ಇದ್ರೂ ಅನುಕೂಲ ಇದ್ದರೂ ವಿಳಂಬ ಯಾಕೆ, ಏನೂ ಇಲ್ದಿದ್ರೂ ಸಹ ಅನುಕೂಲ ಯಾವ ರೀತಿ ಆಯಿತು ಅನ್ನೋದಕ್ಕೆ ಭಾಳ ಸೂಕ್ತವಾಗಿ, ಅಂದರೆ ಸುಲಭವಾಗಿ ನಿಮ್ಮ ತೊಂದರೆಗಳಿಗೆ, ಒಂದು ಮದುವೆಯ ತೊಂದರೆಗಳಿಗೆ ಅವರು ಭಾಳ ಸುಲಭವಾಗಿ ಹೇಳಿದ್ದಾರೆ. ಇನ್ನೂ ಹೇಳಲಿಕ್ಕೆ ಬೇಕಾದಷ್ಟಿರುತ್ತೆ. ಆ ಜಾತಕವನ್ನು ವಿಮರ್ಶೆ ಮಾಡ್ತಾ ಬರಬೇಕು, ನಾವು ನೋಡ್ತಾ ಬರಬೇಕು. ನೇರವಾಗಿ ಅವ್ರನ್ನ ನೀವು ಭೇಟಿ ಆಗಬಹುದು ಅಥವಾ ಫೋನಿನ ಮುಖಾಂತರ ಕೂಡ ಮಾಡ್ಬೋದು. ಈಗ ಮದುವೆ ಆಗೋಯ್ತಪ್ಪ, ಭಾಳ ಚೆನ್ನಾಗಿ ಮದುವೆ ಆಗಿ ಇವರು ಹೇಳಿದ ದೋಷದ ಪ್ರಕಾರ ಎಲ್ಲ ಪರಿಹಾರ ಮಾಡ್ಕೊಂಡು ಮದುವೆನೂ ಆಗಿಬಿಟ್ರು. ಮದುವೆ ಆದಮೇಲೆ ಗಂಡ ನಾನು ಜಾಸ್ತಿ, ನಾನು ಹೆಚ್ಚು, ಹೆಂಡತಿ ಇಲ್ಲ ನಾನೇ ಹೆಚ್ಚು, ನಾ ಹೇಳ್ದಂಗೆ ನೀ ಕೇಳಬೇಕು, ನೀ ಹೇಳ್ದಂಗೆ ನಾನು ಕೇಳಬೇಕು. ಇದೊಂದು ದಾಂಪತ್ಯ ಸಮಸ್ಯೆಗಳ ಒಂದು ಸರಮಾಲೆಯೇ ಬಂದ್ಬಿಡುತ್ತೆ. ಅದಕ್ಕೆ ಕಾರಣ ಏನು ಜ್ಞಾನಶ್ರೀ ಅವರೇ? ದಾಂಪತ್ಯದ ಸಮಸ್ಯೆ, ಅದಕ್ಕೆ ನಾವು ನಿಮ್ಮ ಜಾತಕದಲ್ಲಿ 7ನೇ ಮನೆಯನ್ನು ನಾವು ನೋಡ್ತೇವೆ. ನಿಮ್ಮ ಈ ಜಾತಕಗಳು, 2 ಜಾತಕಗಳು ಕೂಡಬೇಕು. ಅನೇಕ ಕೂಟಗಳು, ಅದೆಲ್ಲ ರಾಶಿ ಕೂಟ, ಗ್ರಹ ಮೈತ್ರ ಮತ್ತು ಯೋನಿ ಕೂಟ ಅಂತ ಇರುತ್ತೆ, ಮಹೇಂದ್ರ ಕೂಟ ಇತ್ಯಾದಿ. ಅದನ್ನೆಲ್ಲದನ್ನು ನಾವು ಈ ಪಂಚಾಂಗಗಳಲ್ಲೂ ಕೂಡ ನೋಡಬಹುದು. ಸಾಮಾನ್ಯವಾಗಿ ನಿಮಗೂ ಕೂಡ ಅದು ತಿಳಿಯುತ್ತೆ. ಗ್ರಹ ಮೈತ್ರ ಬಹಳ ಮುಖ್ಯ. ಗ್ರಹ ಮೈತ್ರ ಬಹಳ ಯಾಕೆ ಮುಖ್ಯ ಅಂತಂದರೆ, ಈಗ ಗ್ರಹ ಮೈತ್ರ ಇತ್ತು ಅಂತಂದರೆ ಬೇರೆ ಯಾವ ಕೂಟ ಇಲ್ಲದೆ ಹೋದರೂ ಕೂಡ ಮದುವೆ ಮಾಡಿ ಆ ಮದುವೆಗಳು ಚೆನ್ನಾಗಿರುವಂಥ ಅನೇಕ ಉದಾಹರಣೆಗಳಿದೆ. ಗ್ರಹ ಮೈತ್ರ 5ಕ್ಕೆ 5 ಬರಬೇಕು. ಯಾಕೆ? ನಿಮ್ಮ ಗಂಡ ಅಥವಾ ಹೆಂಡತಿಯ ಜೊತೆಗೆ ನಿಮಗೆ ಮಿತ್ರತ್ವವೇ ಒಂದು ತೊಂದರೆ ಆಗಿ ಹೋದರೆ ಮುಂದೆ ಏನು ಮಾಡ್ತೀರ ನೀವು? ಮಾತಾಡಲಿಕ್ಕೆ ಬೆಳಗಾಗಿದ್ದ ತಕ್ಷಣ ಮುಖ ನೋಡಲಿಕ್ಕೆ ಕಷ್ಟವಾಗಿರುವಂಥ ಒಂದು ಜಾತಕವನ್ನು ಗಂಟು ಹಾಕಿಬಿಟ್ರೆ ನೀವು ಮಾಡೋ ಎಂಥದ್ದು? ಇಡೀ ಜೀವನದಲ್ಲಿ ನೀವು ಬಳಲಿ ತೊಂದರೆಗೆ ಒಳಗಾಗಿ ನಿಮ್ಮ ಆಯಸ್ಸು ಇನ್ನೂ 20 ವರ್ಷ ಕಡಿಮೆ ಆಗಿ ಹೋಗಬಹುದು. ಹೀಗಾಗಿ ಮೊದಲು ಜಾತಕದಲ್ಲಿ ಗ್ರಹ ಮೈತ್ರ ಅನ್ನೋದು ಬಹಳ ಮುಖ್ಯ. ಇದು 2 ಜಾತಕಗಳನ್ನು ನಾವು ಕೂಡಿಸಿ ನೋಡಬೇಕಾದ್ರೆ ಬರಬೇಕಾದಂತಹ ವಿಚಾರ. ಇನ್ನು ಈ ಯೋನಿಕೂಟ ಅಂತ ಹೇಳ್ತೇವೆ. ಯೋನಿಕೂಟದ ಬಗ್ಗೆ ಬಹಳ ತಪ್ಪು ತಿಳುವಳಿಕೆ ಎಲ್ರಿಗೂ ಇರುತ್ತೆ. ಯಾಕೆ ಅಂತಂದರೆ ಅದರಲ್ಲಿ ಒಂದೊಂದಲ್ಲೋ ಪ್ರಾಣಿಗಳನ್ನು ನಾವು ಉದಾಹರಿಸ್ತೇವೆ. ಆ ರೀತಿಯಲ್ಲಿ ಇವರ ಸ್ವಭಾವ ಇರುತ್ತೆ ಅಂತ ನಾವು ಅದನ್ನು ತಿಳ್ಕೋಬೇಕು. ಈಗ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅದೆಲ್ಲದಲ್ಲೂ ನಾವು ನೋಡಿದಾಗ ಕಾಗೆಯಲ್ಲಿರುವಂತಹ ಗುಣ, ನಾಯಿಯಲ್ಲಿರುವಂತಹ ಗುಣ, ಹೀಗಾಗಿ ಒಂದೊಂದು ಪ್ರಾಣಿಯಲ್ಲಿಯೂ ಇರುವಂತಹ ಅತಿ ವಿಶೇಷವಾದಂತಹ ಗುಣವನ್ನು ಅವನು ಶ್ಲೋಕ ರೂಪದಲ್ಲಿ ಹೇಳಿದ್ದಾನೆ. ಕಾಕ ಆಹ್ವೇತೆ ಕಾಕಾನ್ ಯಾಚಕೋ ನತು ಯಾಚಕಾನ್. ಏನಂತೆ ಅಂದರೆ, ಕಾಗೆ ಒಂದು ತುಂಡು ಆಹಾರವನ್ನು ನೋಡಿದ ತಕ್ಷಣ ಎಲ್ಲರನ್ನೂ ಕರೆದು ಬಿಡುತ್ತಂತೆ, ಮೊದಲು ತಾನು ತಿನ್ನೋದಕ್ಕಿಂತ ಮೊದಲೇ. ಆದರೆ ಮನುಷ್ಯರಲ್ಲಿ ಯಾಚಕರು ಯಾವತ್ತೂ ಇನ್ನೊಬ್ಬನನ್ನು ಕರೆಯೋದಿಲ್ಲ. ತಾನು ತಿಂದು ಅದು ದಂಡ ಆದ್ರೂ ಕೂಡ ಇನ್ನೊಬ್ಬರಿಗೆ ಕೊಡೋದಿಲ್ಲ. ಆ ರೀತಿ ಭಾವನೆ. ಹೀಗಾಗಿ ಆ ಪ್ರಾಣಿಗಳಿಗೆ ಇರುವಂತಹ ಕೆಲವೊಂದು ಗುಣಗಳು ನಮ್ಮಲ್ಲಿ ಇರುತ್ತೆ. ಇದು ಪ್ರಮಾಣ ಸಿದ್ಧವಾದದ್ದು, ಇದು ಊಹಾಪೋಹ ಅಲ್ಲ. ಹೀಗಾಗಿ ಆ ಪ್ರಾಣಿಗೆ ಹೊಂದುವಂತಹ ಗುಣವಿರುವಂತಹದ್ದನ್ನು ನಾವು ಯೋನಿಕೂಟ ಅಂತ ಹೇಳ್ತೇವೆ. ಇಲ್ಲಿ ಅದು ಬರೀ ಒಂದು ದಾಂಪತ್ಯದ ಜೊತೆಗೆ ಇರುವಂತಹ ಭೋಗದ ಬಗ್ಗೆ ಹೇಳ್ತಾ ಇಲ್ಲ, ನಾವು ಅಲ್ಲೂ ಕೂಡ ಗುಣದ ಬಗ್ಗೆ ಹೇಳ್ತಾ ಇದ್ದೀವಿ. ಇದೆಲ್ಲವೂ ಗುಣದ ಬಗ್ಗೆನೇ ಹೇಳಿರೋದು. ಹೀಗಾಗಿ ನಾವು ಜಾತಕವನ್ನು ಹೊಂದಿಸಿ ನೋಡಬೇಕಾದ್ರೆ ಅನೇಕ ವಿಚಾರಗಳನ್ನು ನಾವು ಕಂಡುಕೊಳ್ತೇವೆ. ಇದನ್ನು ಸುಲಭವಾಗಿ ನಾವು ನಿಮಗೆ ಹೇಳಿ ತಿಳಿಸಬಹುದು. ಸಾಫ್ಟ್ವೇರ್ಗಳಲ್ಲಿ ಈಗ ಇಂಟರ್ನೆಟ್ಟಲ್ಲಿ ಎಲ್ಲ ಸಿಕ್ಕೇ ಇರುತ್ತೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಒಂದು ಸಂಸ್ಕಾರ ಅನ್ನೋದು ಬೇಕು, ನಮ್ಮಂತಹವರ ಮಾರ್ಗದರ್ಶನ ಅನ್ನೋದು ನಿಮಗೆ ಬೇಕಾಗತ್ತೆ. ಹೀಗಾಗಿ ಜಾತಕವನ್ನು ಹೊಂದಿಸಿ ನೋಡಬೇಕಾದ್ರೆ ದಯವಿಟ್ಟು ನಮ್ಮ ಸಹಾಯವನ್ನು ತಗೊಳ್ಳೋದನ್ನು ಮರಿಬೇಡಿ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ ಏನು ಅಂತಂದರೆ, ನಿಮ್ಮ ಜಾತಕದಲ್ಲೇ ದೋಷವಿದ್ದಾಗ ಲಗ್ನದಲ್ಲಿ ಮತ್ತು 7ನೇ ಮನೆಯಲ್ಲಿ, ಈಗ ಏನಾಗುತ್ತೆ, 1ರಿಂದ 7ನೇ ಮನೆಗೆ ಒಂದು ಆಕ್ಸೆಸ್ ಅಂತ ಹೇಳ್ತೇವೆ. ಜಾತಕದಲ್ಲಿ ನಾವು ನೋಡಿದಾಗ ಲಗ್ನದ ದೃಷ್ಟಿ 7ನೇ ಮನೆ ಮೇಲೆ ಬೀಳ್ತಾ ಇರುತ್ತೆ. ಹೀಗಾಗಿ ನಿಮ್ಮ ಒಂದು ವ್ಯಕ್ತಿತ್ವ ಏನಿರುತ್ತೆ, ಆ ವ್ಯಕ್ತಿತ್ವ ಮದುವೆಯಲ್ಲಿ ನೀವು ಯಾವ ರೀತಿ ನಿಮ್ಮ ಗಂಡ ಅಥವಾ ಹೆಂಡತಿಯನ್ನು ನಡೆಸ್ಕೊಳ್ಳುತ್ತೀರಿ ಅನ್ನೋದಕ್ಕೆ ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ನಿಮ್ಮ ವ್ಯಕ್ತಿತ್ವದಿಂದ ಅವರು ಆ ಗುಣ ಇಲ್ಲದೆ ಹೋದರೂ ನೀವು ಅನ್ಕೊಂಡ್ಬಿಡ್ತೀರ ಒಂದ್ಸಲಿ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಯಾಕೆ? ಅದು ನಿಮ್ಮ ವ್ಯಕ್ತಿತ್ವ. ಇದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹೀಗಾಗಿ
ಒಂದು ಮದುವೆಯಲ್ಲಿ ಸಾಮರಸ್ಯ ಬರಬೇಕು ಅಂತಂದರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗಂಡ ಅಥವಾ ಹೆಂಡತಿಯ ವ್ಯಕ್ತಿತ್ವ ಮತ್ತು ನೀವು ಇಬ್ಬರು ಒಟ್ಟಿಗೆ ಕೂಡಿದಾಗ ಆಗುವಂತಹ ಬದಲಾವಣೆಗಳು. ಈಗ ಒಂದು ಜಾತಕದಲ್ಲಿದ್ದಂತಹ ರಾಜಯೋಗಗಳೆಲ್ಲ ಮದುವೆ ಆದಮೇಲೆ ಹೆಂಡತಿಗೆ ಗಂಡನಿಗೆ ಟ್ರಾನ್ಸ್ಫರ್ ಆಗುತ್ತೆ, ಒಟ್ಟಿಗೆ ಫಲಗಳನ್ನು ಕೊಡೋಕ್ಕೆ ಶುರು ಮಾಡುತ್ತೆ. ಹೀಗಾಗಿ ನೀವು ಯಾವ ರೀತಿ ಪ್ರಗತಿ ಹೊಂದುತ್ತೀರಿ ಅಥವಾ ಅವನತಿಯಾಗುತ್ತೋ ಇದೆಲ್ಲದನ್ನು ನೋಡೋದು ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಅಂತಲೇ ನಾವಿಲ್ಲಿ ಕೂತಿರ್ತೇವೆ. ನಮ್ಮ ಸಹಾಯವನ್ನು ತಗೊಳ್ಳೋದನ್ನು ದಯವಿಟ್ಟು ಮರಿ. ನೋಡಿ ಜ್ಞಾನಶ್ರೀ ಅವರೇ, ಈಗ ಕಾಲ ಹೇಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಹೇಳ್ತಾ ಇರೋದು ಭಾಳಷ್ಟು ಸತ್ಯ ಇದೆ. ಅದಕ್ಕೆ ಮೊದಲೇ ನಾವು ಜಾತಕವನ್ನು ತೋರಿಸಿ ಹೊಂದಾಣಿಕೆ ಆಗುತ್ತಾ ಇಲ್ವೋ ಅನ್ನೋದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಭಾಳ ಕರೆಕ್ಟಾಗಿದೆ. ಈ ಕಾಲದಲ್ಲಿ ಏನಾಗಿದೆ ಅಂದರೆ ಎಲ್ಲೋ ಇಷ್ಟಪಟ್ಟಿರ್ತಾರೆ, ಎಲ್ಲೋ ಲವ್ ಮಾಡಿರ್ತಾರೆ, ಯಾವುದೋ ಸ್ವಜಾತಿಯನ್ನು ಬಿಟ್ಟು ಯಾವುದೋ ಒಂದು ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಬಟ್ ಅವ್ರು ಚೆನ್ನಾಗೇ ಇರ್ತಾರೆ ರೀ. ಎಲ್ಲ ಹೊಂದಿಸಿ ನೋಡ್ಕೊಂಡು ಮಾಡಿರೋರ್ಗೆ ಮಾತ್ರ ಈ ಥರ ತೊಂದರೆ ಬರ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ದಾಂಪತ್ಯ ಸಮಸ್ಯೆಗೆ ನಾವು ನಮ್ಮ ಕರ್ಮವನ್ನು ನೋಡಿದಾಗ, ನೀವು ಬೇರೆ ಜಾತಿಯಲ್ಲಾದರೂ ಆಗಲಿ, ಈ ಜಾತಿಯಲ್ಲೇ ಆಗಲಿ, ಬೇರೆ ಊರಿನಲ್ಲಾಗಲಿ, ಬೇರೆ ದೇಶದಲ್ಲಾಗಲಿ, ಸುಖ ಅನ್ನೋದು ಇಷ್ಟಿರುತ್ತೆ. ಆ ಜಾತಕಕ್ಕೆ ಇಷ್ಟು ಸುಖ ಅಂತ ಇರುತ್ತೆ. ತಾಯಿಯಿಂದ ಇಷ್ಟು ಸುಖ, ತಂದೆಯಿಂದ ಇಷ್ಟು, ಮಕ್ಕಳಿಂದ ಇಷ್ಟು, ಗಂಡನಿಂದ ಇಷ್ಟು, ಕೆಲಸದಲ್ಲಿ ಇಷ್ಟು ಅನ್ನೋದು ಒಂದು. ನಾವು ಈ ಜಾತಕವನ್ನು ಒಂದು ಫ್ರೇಮ್ ವರ್ಕ್ ಅಂತ ಹೇಳ್ತೇವೆ. ನೀವು ಯಾರನ್ನೇ ಮದುವೆ ಆದರೂ ಅಷ್ಟೇ ಸುಖವನ್ನು ಪಡೋದು, ಯಾವುದೇ ಜಾತಿಯವರನ್ನು ಮದುವೆ ಆದರೂ ಅಷ್ಟೇ ಸುಖವನ್ನೇ ಪಡೋದು. ನಮ್ಮ ಸುಖ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು, ಯಾವ ದೋಷಗಳಿದೆ, ಯಾವ ದೋಷದಿಂದ ಸುಖ ಇಲ್ಲಿ ತೊಂದರೆ ಆಗುತ್ತೆ. ಸುಖ ಅಂತಂದರೆ ಇಲ್ಲಿ ಮದುವೆಯಾಗಿ ಬೆಳಗ್ಗೆ ಒಂದು 3 ಹೊತ್ತು ಸರಿಯಾಗಿ ಊಟ ಮಾಡ್ಕೊಂಡಿರೋದು ಒಂದು ದೊಡ್ಡ ಸುಖವೇ. ತೊಂದರೆಗಳು ಬಂದಾಗ ಊಟ ಕೂಡ ಸೇರೋದಿಲ್ಲ, ಡಿಪ್ರೆಷನ್ನಿಗೆ ಹೋಗ್ತಾರೆ. ಮದುವೆಯಲ್ಲಿ ಡಿಪ್ರೆಷನ್ನಿಗೆ ಹೋಗೋದು, ವಿಚ್ಛೇದನ ಬೇಕು ಅಂತ ಕೇಳೋದು ಬಹಳ ಸಾಮಾನ್ಯ ಆಗ್ತಾ ಇದೆ ಈಗ. ಈ ರೀತಿಯಾಗಿ ನಿಮ್ಮ ಸುಖ ಇಷ್ಟು ಅಂತ ನಿಮ್ಮ ಜಾತಕದಲ್ಲಿ ಇರುತ್ತೆ. ಓಕೆ ನೋಡಿ ಜ್ಞಾನಶ್ರೀ ಅವರೇ, ನೀವು ಹೇಳಿದ್ರಿ ಒಂದು ಸ್ವಯಂಕೃತ ಅಪರಾಧ, ಅದು ಮಾಡ್ಕೊಂಡಿರ್ತಾರೆ, ಜಾತಕ ನೋಡಿರಲ್ಲ, ಹಾಗೆ ಮದುವೆ ಜಾತಕ ನೋಡಿರೋದಿಲ್ಲ, ಹಾಗೆ ಮದುವೆ ಆಗಿಬಿಟ್ಟಿರ್ತಾರೆ. ಆದರೂ ಸಹ ಅದಕ್ಕೆ ಅದರ ರೀತಿ ಇರ್ತಕ್ಕಂಥ ಯೋಗ ಇದ್ದರೆ ಅದು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಏನೋ ಸ್ವಯಂಕೃತ ಅಪರಾಧ ಆಗೋಗಿದೆ, ಒದ್ದಾಡ್ತಾ ಇದ್ದಾರೆ, ದುಡ್ಡಿದೆ, ಕಾಸಿದೆ, ದಾಂಪತ್ಯ ಸುಖ ಇಲ್ಲ, ದುಡ್ಡಿದೆ, ಎಲ್ಲ ಇದೆ, ಎಲ್ಲ ಇದ್ದರೂ ಸಹ ಒಬ್ಬರಿಗೊಬ್ರಿಗೆ ಹೊಂದಾಣಿಕೆ ಇಲ್ಲ. ಅವರುಗಳು ಜಾತಕ ನೋಡ್ದೇ ಮದುವೆ ಆಗಿಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಇಲ್ಲ ಜಾತಕ ನೋಡಿ ಮದುವೆ ಆಗಿ ನಿಮ್ಮಲ್ಲಿ ಬಂದಾಗ ಅತಿ ಸುಲಭವಾದ ಪರಿಹಾರ ನೀವೇನು ಕೊಡ್ತೀರಾ? ಜಾತಕಗಳನ್ನು ಹೊಂದಿಸಿದಾಗ ಅನೇಕ ವಿಚಾರಗಳನ್ನು ನಾವು ಅದರಿಂದ ಕಂಡುಕೊಳ್ಳಬಹುದು. ಮತ್ತು ನಮ್ಮ ಅನುಭವದಿಂದ ಇದೇ ತೊಂದರೆ ನಿಮಗೆ ಆಗ್ತಾ ಇರೋದು ಅಂತ ನಾವು ಪಾಯಿಂಟ್ ಔಟ್ ಮಾಡಿದಾಗ ಬಹಳ ಆಶ್ಚರ್ಯಪಟ್ಟು ಬಿಡ್ತಾರೆ, ಅದು ಹೇಗೆ ನಿಮಗೆ ಗೊತ್ತಾಯಿತು ಅಂತ. ಹೀಗಾಗಿ ಈ ಜಾತಕದಲ್ಲಿ ಇಂತಹ ವಿಷಯಗಳು, ಯಾವ ವಿಷಯಕ್ಕೆ ನಿಮಗೆ ಜಗಳ ಆಗ್ತಾ ಇದೆ, ಬೆಳಗಾಗಿ ಎದ್ದ ತಕ್ಷಣ ಈ ಬ್ರಷು, ಟೂತ್ ಪೇಸ್ಟು ಇಲ್ಲಿಟ್ಟಿರಬೇಕಿತ್ತು, ಅದೆಲ್ಲಿ ಇಟ್ಟಿಲ್ಲ ನೀವು, ದಿನ ನಾನು ಇದನ್ನೇ ಮಾಡ್ತೇನೆ ಅಂತ ಹೆಂಡತಿಗೆ ಬೇಜಾರು. ಗಂಡನಿಗೆ ಅದು ಸ್ವಭಾವ ಸಹಜವಾಗಿ ಬಂದಿದ್ದು, ಇಲ್ಲ ನನಗೆ ಇಲ್ಲಿದ್ದರೆ ಏನೋ ಒಂದು ಅನುಕೂಲ ಆಗುತ್ತೆ ನನಗೆ ಅನ್ನುವಂಥದ್ದು. ಅದನ್ನು ಹೇಳಿಕೊಳ್ಳಲಿಕ್ಕೆ ಅವ್ರಿಗೆ ಟೈಮೇ ಆಗಿಲ್ಲ. 10 ದಿನದಿಂದ 10 ವಾರದಿಂದ ಇದಿಲ್ಲೇ ಇರುತ್ತೆ, ಪಕ್ಕಕ್ಕೆ ಸರಿಸ್ತಾರೆ, ಅವ್ರ ಪಕ್ಕಕ್ಕೆ ವಾಪಸ್ ಇಡ್ತಾರೆ. ಇದಕ್ಕೆ ಜಗಳ ಆಗುತ್ತೆ ಕೊನೆಗೆ. ನೀನು ಅಲ್ಲಿ ಇಡದೇ ಇದ್ರೆ ಆಗೋದಿಲ್ವಾ ನಿನಗೆ, ಅದನ್ನು ಇಗ್ನೋರ್ ಮಾಡಿದ್ರೆ ನಿನಗಾಗೋದಿಲ್ವಾ, ಇದೇ ರೀತಿಯಿಂದ ಹೀಗೆ ಶುರುವಾಗುತ್ತೆ. ಈ ರೀತಿಯಾಗಿ ದೈನಂದಿನ ಚಟುವಟಿಕೆಗಳಿಂದ ಹಿಡಿದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು CEO ಆಗ್ತೀರಾ, ನಾಳೆ ಡೈರೆಕ್ಟರ್ ಆಗ್ತೀರಾ, ಆವಾಗ ಏನೇನು ತೊಂದರೆಗಳು ಬರುತ್ತೆ ಅನ್ನೋ ರೀತಿ ಕೂಡ ಎಲ್ಲವನ್ನು ನಿಮ್ಮ ಜಾತಕದಿಂದ ನೋಡಿ ನಾವು ಕಂಡುಹಿಡಿದು ಬಿಡ್ತೇವೆ. ಹೀಗಾಗಿ ಇದು ನಿಮಗೆ ತಿಳಿದಿರೋದಿಲ್ಲ, ಈ ವಿಷಯ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಕೂಲಂಕುಷವಾಗಿ ಈ ದಾಂಪತ್ಯ ಸಮಸ್ಯೆ ಮದುವೆಗೆ ಭಾಳ ಒದ್ದಾಡ್ಕೊಂಡಾಗಿರ್ತಾರೆ. ಆವಾಗ ಬಂದು ನಿಮ್ಮ ಹತ್ರ ಬಂದಿರ್ತಾರೆ, ನಿಮ್ಮಂಥ ಜ್ಯೋತಿಷ ಹತ್ರ ಬಂದಾಗ ಅದಕ್ಕೆ ಕೆಲವು ಪರಿಹಾರಗಳು ಹೇಳಿ ಮದುವೆ ಆದಮೇಲೆ ಈ ರೀತಿ ದಾಂಪತ್ಯ ಸಮಸ್ಯೆಗಳು ಕೂಡ ಬಂದಾಗ ಅದಕ್ಕೆ ಅದರದ್ದೇ ರೀತಿಯ ಪರಿಹಾರಗಳು ನೀವು ಹೇಳ್ತೀನಿ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ವೀಕ್ಷಕರೇ, ನೀವು ಜ್ಯೋತಿಷರ ಹತ್ರ ಬಂದಾಗ ಯಾವುದನ್ನು ಒಳಗೆ ಒಂದು ಹೊರಗಡೆ ಒಂದು ಇಟ್ಕೊಳ್ಬೇಡಿ, ನಿಜವಾಗಿ ಹೇಳಿ, ನಿಜ ಹೇಳಿದಾಗ ಮಾತ್ರ ಅದಕ್ಕೆ ಪರಿಹಾರ ಸಿಕ್ಕೋದು.
ಆ ರೀತಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ.